ಗೃಹಲಕ್ಷ್ಮಿ ಯೋಜನೆಯ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಕಂತಿನ ಹಣ ಫಲಾನುಭವಿಗಳಿಗೆ ಇನ್ನೂ ಕೂಡ ತಲುಪಲಿಲ್ಲ. ತಾಂತ್ರಿಕ ಕಾರಣಗಳು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದರ ನಡುವೆ ಇಲಾಖೆಯ ಸಚಿವರು ಇವತ್ತು ಅಧಿಕಾರಿಗಳ ಸಭೆಯನ್ನ ಕರೆದಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಂ ಅವರು 2 ತಿಂಗಳ ಗೃಹಲಕ್ಷ್ಮಿ ಹಣ ಬಾಕಿ ಹಿನ್ನೆಲೆಯಲ್ಲಿ ಇವತ್ತು ಸಭೆ ಕರೆದಿದ್ದಾರೆ. ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೀಟಿಂಗ್ ಅನ್ನ ಮಾಡ್ತಾರೆ. ಗೃಹಲಕ್ಷ್ಮಿ ಹಣ ಹಾಕುವಲ್ಲಿ ಆಗಿರುವ ಲೋಪದ ಬಗ್ಗೆ ಚರ್ಚೆ ಮಾಡ್ತಾರೆ. ಯಾವ್ಯಾವ ಜಿಲ್ಲೆಗಳಿಗೆ ಫೆಬ್ರವರಿ ಮಾರ್ಚ್ ಹಣ ಹೋಗಿಲ್ಲ ಅನ್ನುವ ಮಾಹಿತಿಯನ್ನ ಪಡಿತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಇವತ್ತು ಗೃಹಲಕ್ಷ್ಮಿಗೆ ಹಣ ಸಂದಾಯ ಆಗದ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ಸಭೆಯನ್ನ ಕರೆದಿದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಇವತ್ತು ಎಷ್ಟು ಗಂಟೆಗೆ ಮೀಟಿಂಗ್ ಕರೆದಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು? ಜೊತೆಗೆ ಲೋಪದೋಷ ಏನಾಗಿದೆ ಅನ್ನೋದು ಅವರ ಮಾಹಿತಿಗೆ ಬಂದಿದೆಯಂತೆ. ಸದ್ಯಕ್ಕೆ ಏನೇನು ವಿವರ ಇದೆ ಬಸವರಾಜ್? ಖಂಡಿತ ರಂಜಿತ್, ಬಹಳ ಪ್ರಮುಖವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳ ವೈಫಲ್ಯ ಇಲ್ಲಿ ಬಹಳ ಎದ್ದು ಕಾಣಿಸ್ತಾ ಇರತಕ್ಕಂಥದ್ದು. ಒಂದು, ಫೆಬ್ರವರಿ ಮಾರ್ಚ್ ಅಲ್ಲಿ ಬಜೆಟ್ ಇತ್ತು, ಕೇಂದ್ರದ ಜಿಎಸ್ಟಿ ಹಣ ಬಂದಿಲ್ಲ, ಹಾಗಾಗಿ ವಿಳಂಬ ಆಯಿತು ಅನ್ನುವಂಥದ್ದು ಒಂದು. ಆದ್ರೆ ಅಡಿಷನಲ್ ಬಜೆಟ್ ಇದ್ದಂತ ಸಂದರ್ಭದಲ್ಲೂ ಕೂಡ ಈ ಹಣವನ್ನು ಹಾಕಿಸಿಕೊಂಡು ಮಹಿಳೆಯರಿಗೆ ಹಂಚಬೇಕಾಗಿತ್ತು, ಡಿಬಿಟಿ ಮಾಡಬೇಕಾಗಿತ್ತು. ಅದಕ್ಕೆ ಇಲಾಖೆ ಅಧಿಕಾರಿಗಳ ಕರ್ತವ್ಯ ಆಗುತ್ತೆ ಮತ್ತು ಸಚಿವರ ಕರ್ತವ್ಯ ಕೂಡ ಆಗುತ್ತೆ. ಆದ್ರೆ ಸಚಿವರು ಮತ್ತು ಇಲಾಖೆ ಅಧಿಕಾರಿಗಳ ಮೈ ಮರೆತಿರೋ ಕಾರಣಕ್ಕಾಗಿ ಅಡಿಷನಲ್ ಬಜೆಟ್ ಅಂತ ಬಜೆಟ್ ಮಂಡನೆ ಆದ ಬಳಿಕ ಆ ಹಿಂದಿನ ವರ್ಷದ ಬಜೆಟ್ ಅನ್ನು ಮಂಡನೆ ಮಾಡ್ತಾರೆ. ಆ ಸಂದರ್ಭದಲ್ಲಾದ್ರೂ ಕೂಡ ಇದನ್ನ ಹಣವನ್ನ ವಿನಿಯೋಗ ಮಾಡೋದಕ್ಕೆ ಸರ್ಕಾರದಿಂದ ಎತ್ತಿಡಿಸಬೇಕಾಗಿತ್ತು. ಆದ್ರೆ ಯಾವುದನ್ನು ಕೂಡ ಈ ಅಧಿಕಾರಿಗಳು ಮಾಡಿಲ್ಲ, ಸಚಿವರು ಕೂಡ ಅದನ್ನು ಗಮನಕ್ಕೆ ತಂದಿಲ್ಲ. ಅಂದ್ರೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ, ಇದು ಒಂದು ರೀತಿಯಲ್ಲಿ ಉದಾಸೀನ ಮಾಡಿದ್ದಾರೆ. ಈ 2 ತಿಂಗಳ ಹಣವನ್ನು ಹಾಕಿಸುವಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹೀಗಾಗಿ ಸಿಎಂ ಅವರ ಗಮನಕ್ಕೂ ಕೂಡ ಬಂದಿಲ್ಲ ಅನ್ನುವಂಥದ್ದು ಇದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆರ್ಥಿಕ ಇಲಾಖೆ ಅಧಿಕಾರಿಗಳಾದ್ರೂ ಕೂಡ ಇದರ ಬಗ್ಗೆ ಒಂದಷ್ಟು ಸಿಎಂ ಗಮನಕ್ಕೆ ತರಬೇಕಾಗಿತ್ತು, ಆದ್ರೆ ಅವರು ಕೂಡ ಗಮನಕ್ಕೆ ತಂದಿಲ್ಲ. ಆದ್ರಿಂದ ಈಗಾಗಲೇ 2023-24 ಬಜೆಟ್ ಮುಗಿದೋಗಿದೆ. ಈಗ 24-25 ಬಜೆಟ್ ನಡೀತಾ ಇರ್ತಕ್ಕಂಥದ್ದು, 25-26 ಬಜೆಟ್ ಇರತಕ್ಕಂಥದ್ದು. 24-25 ಬಜೆಟ್ ನಲ್ಲಿ ಇದನ್ನ ಅಡಿಷನಲ್ ಹಾಕಿಸ್ಕೋಬೇಕಾಗಿತ್ತು. ಈಗ ಕಂತಪ್ಪಿನಿಂದ ಆಗೋದ್ರಿಂದ ಮುಂದಿನ ಬಜೆಟ್ ವರೆಗೂ ಏನು ಮಾಡಕ್ ಆಗಲ್ಲ ಅನ್ನುವಂತ ಮಾಹಿತಿಗಳನ್ನ ಸಿಎಂ ಆರ್ಥಿಕ ಸಲಹೆಗಾರರಾದಂತಹ ಬಸವರಾಜ ರಾಯರೆಡ್ಡಿ ಅವರು ಕೊಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಅಧಿಕಾರಿಗಳ ಮಟ್ಟದ ಸಭೆಯನ್ನು ತೆರೆದು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಇದನ್ನ ಹಣವನ್ನ ಸಂದಾಯ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಚರ್ಚೆಯನ್ನು ಇವತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದ ಹೆಬ್ಬಾಳ್ಕರ್ ಅವರು ಮಾಡೋರಿದ್ದಾರೆ. ಕಳೆದ 2-3 ದಿನಗಳಿಂದ ಮಾಡ್ತಾ ಇದ್ದಾರೆ. ಆದ್ರೆ ಅವರಿಗೆ ಒಂದು ಸ್ಪಷ್ಟತೆ ಸಿಗ್ತಾ ಇರಲಿಲ್ಲ. ಅದೇ ಸ್ಪಷ್ಟತೆ ಇರತಕ್ಕಂತಹದ್ದು ವಿರೋಧ ಪಕ್ಷಗಳೇ ದಾಖಲೆಗಳನ್ನು ಕೊಡ್ತಾ ಇದ್ದಾವೆ. ಆದ್ರೆ ಆಡಳಿತ ಪಕ್ಷವಾಗಿ ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಬಗ್ಗೆ ಒಂದು ಸ್ಪಷ್ಟತೆ ಇರಲಿಲ್ಲ, ಹಣ ಎಲ್ಲಿ ಹೋಯ್ತು ಅನ್ನೋದ್ರ ಬಗ್ಗೆ. ಎಲ್ಲವೂ ಕೂಡ ಸ್ಪಷ್ಟವಾಗಿರೋದ್ರಿಂದ ಇವತ್ತು ಅಧಿಕಾರಿಗಳ ಜೊತೆ ಸಭೆಯನ್ನ ಮಾಡ್ತಾರೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರನ್ನು ಕೂಡ ಸಚಿವರಾದ ಹೆಬ್ಬಾಳ್ಕರ್ ಅವರು ಭೇಟಿ ಮಾಡುವಂತದ್ದಿದೆ. ಈ 2 ತಿಂಗಳ ಆಗಿರತಕ್ಕಂಥ ಲ್ಯಾಪ್ಸ್ ಅನ್ನ ಮುಂದೆ ಯಾವ ರೀತಿಯಾಗಿ ಯಾವ ದಿನಾಂಕ ಯಾವ ಸಮಯದಲ್ಲಿ ತುಂಬಿಕೊಡಬಹುದು ಅದನ್ನ ಜನರಿಗೆ ಕೂಡ ಭರವಸೆ ಕೊಡಬೇಕಾಗುತ್ತೆ. ಇಲ್ಲಿವರೆಗೂ ಕೂಡ ಯಾವುದೇ ಭರವಸೆಯನ್ನು ಕೊಟ್ಟಿಲ್ಲ. ಹಾಗಾಗಿ ಆ ಬಗ್ಗೆ ಸಿಎಂ ಚರ್ಚೆ ಮಾಡುವವರಿದ್ದಾರೆ. ಥ್ಯಾಂಕ್ ಯು ಬಸವರಾಜ್. ಹಾಗೆ ಲೈನ್ ಅಲ್ಲಿ ನಿಮ್ಮನ್ನ ಮತ್ತೆ ಮಾತಾಡಿಸ್ತೀನಿ. ಇತ್ತ ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಕಂತಿನ ಹಣ ಫಲಾನುಭವಿಗಳಿಗೆ ಇನ್ನೂ ಕೂಡ ತಲುಪಲಿಲ್ಲ. ತಾಂತ್ರಿಕ ಕಾರಣಗಳು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದರ ನಡುವೆ ಇಲಾಖೆಯ ಸಚಿವರು ಇವತ್ತು ಅಧಿಕಾರಿಗಳ ಸಭೆಯನ್ನ ಕರೆದಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಂ ಅವರು 2 ತಿಂಗಳ ಗೃಹಲಕ್ಷ್ಮಿ ಹಣ ಬಾಕಿ ಹಿನ್ನೆಲೆಯಲ್ಲಿ ಇವತ್ತು ಸಭೆ ಕರೆದಿದ್ದಾರೆ. ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೀಟಿಂಗ್ ಅನ್ನ ಮಾಡ್ತಾರೆ. ಗೃಹಲಕ್ಷ್ಮಿ ಹಣ ಹಾಕುವಲ್ಲಿ ಆಗಿರುವ ಲೋಪದ ಬಗ್ಗೆ ಚರ್ಚೆ ಮಾಡ್ತಾರೆ. ಯಾವ್ಯಾವ ಜಿಲ್ಲೆಗಳಿಗೆ ಫೆಬ್ರವರಿ ಮಾರ್ಚ್ ಹಣ ಹೋಗಿಲ್ಲ ಅನ್ನುವ ಮಾಹಿತಿಯನ್ನ ಪಡಿತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಇವತ್ತು ಗೃಹಲಕ್ಷ್ಮಿಗೆ ಹಣ ಸಂದಾಯ ಆಗದ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ಸಭೆಯನ್ನ ಕರೆದಿದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಇವತ್ತು ಎಷ್ಟು ಗಂಟೆಗೆ ಮೀಟಿಂಗ್ ಕರೆದಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು? ಜೊತೆಗೆ ಲೋಪದೋಷ ಏನಾಗಿದೆ ಅನ್ನೋದು ಅವರ ಮಾಹಿತಿಗೆ ಬಂದಿದೆಯಂತೆ. ಸದ್ಯಕ್ಕೆ ಏನೇನು ವಿವರ ಇದೆ ಬಸವರಾಜ್? ಖಂಡಿತ ರಂಜಿತ್, ಬಹಳ ಪ್ರಮುಖವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳ ವೈಫಲ್ಯ ಇಲ್ಲಿ ಬಹಳ ಎದ್ದು ಕಾಣಿಸ್ತಾ ಇರತಕ್ಕಂಥದ್ದು. ಒಂದು, ಫೆಬ್ರವರಿ ಮಾರ್ಚ್ ಅಲ್ಲಿ ಬಜೆಟ್ ಇತ್ತು, ಕೇಂದ್ರದ ಜಿಎಸ್ಟಿ ಹಣ ಬಂದಿಲ್ಲ, ಹಾಗಾಗಿ ವಿಳಂಬ ಆಯಿತು ಅನ್ನುವಂಥದ್ದು ಒಂದು. ಆದ್ರೆ ಅಡಿಷನಲ್ ಬಜೆಟ್ ಇದ್ದಂತ ಸಂದರ್ಭದಲ್ಲೂ ಕೂಡ ಈ ಹಣವನ್ನು ಹಾಕಿಸಿಕೊಂಡು ಮಹಿಳೆಯರಿಗೆ ಹಂಚಬೇಕಾಗಿತ್ತು, ಡಿಬಿಟಿ ಮಾಡಬೇಕಾಗಿತ್ತು. ಅದಕ್ಕೆ ಇಲಾಖೆ ಅಧಿಕಾರಿಗಳ ಕರ್ತವ್ಯ ಆಗುತ್ತೆ ಮತ್ತು ಸಚಿವರ ಕರ್ತವ್ಯ ಕೂಡ ಆಗುತ್ತೆ. ಆದ್ರೆ ಸಚಿವರು ಮತ್ತು ಇಲಾಖೆ ಅಧಿಕಾರಿಗಳ ಮೈ ಮರೆತಿರೋ ಕಾರಣಕ್ಕಾಗಿ
ಅಡಿಷನಲ್ ಬಜೆಟ್ ಅಂತ ಬಜೆಟ್ ಮಂಡನೆ ಆದ ಬಳಿಕ ಆ ಹಿಂದಿನ ವರ್ಷದ ಬಜೆಟ್ ಅನ್ನು ಮಂಡನೆ ಮಾಡ್ತಾರೆ. ಆ ಸಂದರ್ಭದಲ್ಲಾದ್ರೂ ಕೂಡ ಇದನ್ನ ಹಣವನ್ನ ವಿನಿಯೋಗ ಮಾಡೋಕೆ ಸರ್ಕಾರದಿಂದ ಎತ್ತಿಡಿಸಬೇಕಾಗಿತ್ತು. ಆದ್ರೆ ಯಾವುದನ್ನು ಕೂಡ ಈ ಅಧಿಕಾರಿಗಳು ಮಾಡಿಲ್ಲ, ಸಚಿವರು ಕೂಡ ಅದನ್ನು ಗಮನಕ್ಕೆ ತಂದಿಲ್ಲ. ಅಂದ್ರೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ ಇದು ಒಂದು ರೀತಿಯಲ್ಲಿ ಉದಾಸೀನ ಮಾಡಿದ್ದಾರೆ. ಈ 2 ತಿಂಗಳ ಹಣವನ್ನು ಹಾಕಿಸುವಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹೀಗಾಗಿ ಸಿಎಂ ಅವರ ಗಮನಕ್ಕೂ ಕೂಡ ಬಂದಿಲ್ಲ ಅನ್ನುವಂಥದ್ದು ಇದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆರ್ಥಿಕ ಇಲಾಖೆ ಅಧಿಕಾರಿಗಳಾದ್ರೂ ಕೂಡ ಇದರ ಬಗ್ಗೆ ಒಂದಷ್ಟು ಸಿಎಂ ಗಮನಕ್ಕೆ ತರಬೇಕಾಗಿತ್ತು, ಆದ್ರೆ ಅವರು ಕೂಡ ಗಮನಕ್ಕೆ ತಂದಿಲ್ಲ. ಆದ್ರಿಂದ ಈಗಾಗಲೇ 2023-24 ಬಜೆಟ್ ಮುಗಿದೋಗಿದೆ. ಈಗ 24-25 ಬಜೆಟ್ ನಡೀತಾ ಇರ್ತಕ್ಕಂಥದ್ದು, 25-26 ಬಜೆಟ್ ಇರ್ತಕ್ಕಂಥದ್ದು. 24-25 ಬಜೆಟ್ ನಲ್ಲಿ ಇದನ್ನ ಅಡಿಷನಲ್ ಹಾಕಿಸ್ಕೋಬೇಕಾಗಿತ್ತು. ಈಗ ಕಂತಪ್ಪಿನಿಂದ ಆಗೋದ್ರಿಂದ ಮುಂದಿನ ಬಜೆಟ್ ವರೆಗೂ ಏನು ಮಾಡಕ್ ಆಗಲ್ಲ ಅನ್ನುವಂತ ಮಾಹಿತಿಗಳನ್ನ ಸಿಎಂ ಆರ್ಥಿಕ ಸಲಹೆಗಾರರಾದಂತಹ ಬಸವರಾಜ ರಾಯರೆಡ್ಡಿ ಅವರು ಕೊಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಅಧಿಕಾರಿಗಳ ಮಟ್ಟದ ಸಭೆಯನ್ನು ತೆರೆದು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಇದನ್ನ ಹಣವನ್ನ ಸಂದಾಯ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಚರ್ಚೆಯನ್ನು ಇವತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದ ಹೆಬ್ಬಾಳ್ಕರ್ ಅವರು ಮಾಡೋರಿದ್ದಾರೆ. ಕಳೆದ 2-3 ದಿನಗಳಿಂದ ಮಾಡ್ತಾ ಇದ್ದಾರೆ. ಆದ್ರೆ ಅವರಿಗೆ ಒಂದು ಸ್ಪಷ್ಟತೆ ಸಿಗ್ತಾ ಇರಲಿಲ್ಲ. ಅದೇ ಸ್ಪಷ್ಟತೆ ಇರತಕ್ಕಂತಹದ್ದು ವಿರೋಧ ಪಕ್ಷಗಳ ದಾಖಲೆಗಳನ್ನು ಕೊಡ್ತಾ ಇದ್ದಾವೆ. ಆದ್ರೆ ಆಡಳಿತ ಪಕ್ಷವಾಗಿ ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಬಗ್ಗೆ ಒಂದು ಸ್ಪಷ್ಟತೆ ಇರಲಿಲ್ಲ. ಹಣ ಎಲ್ಲಿ ಹೋಯ್ತು ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ಸ್ಪಷ್ಟವಾಗಿರೋದ್ರಿಂದ ಇವತ್ತು ಅಧಿಕಾರಿಗಳ ಜೊತೆ ಸಭೆಯನ್ನು ಮಾಡ್ತಾರೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರನ್ನು ಕೂಡ ಸಚಿವರಾದ ಹೆಬ್ಬಾಳ್ಕರ್ ಅವರು ಭೇಟಿ ಮಾಡುವಂತದ್ದಿದೆ. ಈ 2 ತಿಂಗಳ ಆಗಿರತಕ್ಕಂಥ ಲ್ಯಾಬ್ಸ್ ಅನ್ನ ಮುಂದೆ ಯಾವ ರೀತಿಯಾಗಿ ಯಾವ ದಿನಾಂಕ ಯಾವ ಸಮಯದಲ್ಲಿ ತುಂಬಿಕೊಡಬಹುದು ಅದನ್ನ ಜನರಿಗೆ ಕೂಡ ಭರವಸೆ ಕೊಡಬೇಕಾಗುತ್ತೆ. ಇಲ್ಲಿವರೆಗೂ ಕೂಡ ಯಾವುದೇ ಭರವಸೆನ ಕೊಟ್ಟಿಲ್ಲ. ಹಾಗಾಗಿ ಆ ಬಗ್ಗೆ ಸಿಎಂ ಜೊತೆ ಚರ್ಚೆ ಮಾಡುವವರಿದ್ದಾರೆ. ಥ್ಯಾಂಕ್ ಯು ಬಸವರಾಜ್. ಹಾಗೆ ಲೈನ್ ಅಲ್ಲಿ ನಿಮ್ಮನ್ನ ಮತ್ತೆ ಮಾತಾಡಿಸ್ತೀನಿ. ಇತ್ತ ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಕಂತಿನ ಹಣ ಫಲಾನುಭವಿಗಳಿಗೆ ಇನ್ನೂ ಕೂಡ ತಲುಪಲಿಲ್ಲ. ತಾಂತ್ರಿಕ ಕಾರಣಗಳು ಅಂತೇಳಿ ಹೇಳ್ತಾ ಇದ್ದಾರೆ. ಇದರ ನಡುವೆ ಇಲಾಖೆಯ ಸಚಿವರು ಇವತ್ತು ಅಧಿಕಾರಿಗಳ ಸಭೆಯನ್ನ ಕರೆದಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು 2 ತಿಂಗಳ ಗೃಹಲಕ್ಷ್ಮಿ ಹಣ ಬಾಕಿ ಹಿನ್ನೆಲೆಯಲ್ಲಿ ಇವತ್ತು ಸಭೆ ಕರೆದಿದ್ದಾರೆ. ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೀಟಿಂಗ್ ಅನ್ನ ಮಾಡ್ತಾರೆ. ಗೃಹಲಕ್ಷ್ಮಿ ಹಣ ಹಾಕುವಲ್ಲಿ ಆಗಿರುವ ಲೋಪದ ಬಗ್ಗೆ ಚರ್ಚೆ ಮಾಡ್ತಾರೆ. ಯಾವ್ಯಾವ ಜಿಲ್ಲೆಗಳಿಗೆ ಫೆಬ್ರವರಿ ಮಾರ್ಚ್ ಹಣ ಹೋಗಿಲ್ಲ ಅನ್ನುವ ಮಾಹಿತಿಯನ್ನ ಪಡಿತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಇವತ್ತು ಗೃಹಲಕ್ಷ್ಮಿಗೆ ಹಣ ಸಂದಾಯ ಆಗದ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ಸಭೆಯನ್ನ ಕರೆದಿದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜು ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಇವತ್ತು ಎಷ್ಟು ಗಂಟೆಗೆ ಮೀಟಿಂಗ್ ಕರೆದಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು? ಜೊತೆಗೆ ಲೋಪದೋಷ ಏನಾಗಿದೆ ಅನ್ನೋದು ಅವರ ಮಾಹಿತಿಗೆ ಬಂದಿದೆಯಂತೆ. ಸದ್ಯಕ್ಕೆ ಏನೇನು ವಿವರ ಇದೆ ಬಸವರಾಜ್? ಖಂಡಿತ ರಂಜಿತ್, ಬಹಳ ಪ್ರಮುಖವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳ ವೈಫಲ್ಯ ಇಲ್ಲಿ ಬಹಳ ಎದ್ದು ಕಾಣಿಸ್ತಾ ಇರತಕ್ಕಂಥದ್ದು. ಒಂದು, ಫೆಬ್ರವರಿ ಮಾರ್ಚ್ ಅಲ್ಲಿ ಬಜೆಟ್ ಇತ್ತು, ಕೇಂದ್ರದ ಜಿಎಸ್ಟಿ ಹಣ ಬಂದಿಲ್ಲ, ಹಾಗಾಗಿ ವಿಳಂಬ ಆಯಿತು ಅನ್ನುವಂಥದ್ದು ಒಂದು. ಆದ್ರೆ ಅಡಿಷನಲ್ ಬಜೆಟ್ ಇದ್ದಂತ ಸಂದರ್ಭದಲ್ಲೂ ಕೂಡ ಈ ಹಣವನ್ನು ಹಾಕಿಸಿಕೊಂಡು